ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿಯು 2026ರ ಹೊಸ ವರ್ಷದ ಆರಂಭವನ್ನ ವಿಶಿಷ್ಟವಾಗಿ ಆಚರಿಸಿ ಮಹಾತ್ಮ ಗಾಂಧೀಜಿಯವರ ಸ್ವಚ್ಛ ಭಾರತದ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ 15ನೇ ಹಣಕಾಸು ಯೋಜನೆಯಡಿ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಮನೆಗೆ ಕಸ ಸಂಗ್ರಹಣಾ ಬುಟ್ಟಿಗಳನ್ನು ವಿತರಿಸುವ ಮೂಲಕ ಗ್ರಾಮದ ನೈರ್ಮಲ್ಯಕ್ಕೆ ಹೊಸ ಚಾಲನೆ ನೀಡಲಾಗಿದೆ. ಬಕೆಟ್ ಕೊಡ್ತಾ ಇದ್ದೀರಲ್ಲ ನೀವು, ಇದರಿಂದ ಉಪಯೋಗಿಸ್ಕೊಂತಾರೆ, ನಿಮ್ಗೆ ಏನೋ ಗ್ಯಾರಂಟಿ ಇದೆಯಾ? ಕಸ ಅದಕ್ಕೆ ವಾರಕ್ಕೆ 3 ದಿವಸ ಟ್ಯಾಕ್ಟ್ರು ಬರುತ್ತೆ. ಇವಾಗ ಪೇಪರದ್ದು ಕಸ ಇನ್ನೇನೋ ಎಲ್ಲಿ ಹಾಕ್ತಿಲ್ಲ, ನೀವು ಇದರೊಳಗೆ ಹಾಕಬೇಕು. ಟ್ಯಾಕ್ಟ್ರು ವಾರಕ್ಕೆ 3 ಸಲ ಬರುತ್ತೆ ಎತ್ಕೊಂಡು ಹೋಗೋಕ್ಕೆ. ಅದು ಸ್ವಚ್ಛತಾ ಇರಬೇಕು ಅಂತೇಳಿ ಎಲ್ಲ ಮನೆಗೂ 23 ಹಳ್ಳಿಗೂ ಕೊಡ್ತೀವಿ ಸರ್. ಇವತ್ತು ಸೋಮೇನಹಳ್ಳಿಯಲ್ಲಿ ಉದ್ಘಾಟನೆ ಮಾಡಿ ಸೋಮೇನಹಳ್ಳಿಯಲ್ಲಿ ಇವತ್ತು ಕೊಡ್ತಾಯಿದ್ದೀವಿ. ಇನ್ನು ಈ ವಾರದ ಒಳಗಡೆ ನಾವು 23 ಹಳ್ಳಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್. ನಂತರ ಮಾತನಾಡಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನರಸಿಂಹಮೂರ್ತಿರವರು, ಗ್ರಾಮದ ಅಭಿವೃದ್ಧಿ ನಮ್ಮ ಆದ್ಯತೆ. ಮುಂದಿನ 1 ವಾರದೊಳಗೆ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ 23 ಹಳ್ಳಿಗಳ ಪ್ರತಿ ಮನೆಗೂ ಈ ಬುಟ್ಟಿಗಳನ್ನು ತಲುಪಿಸಲಾಗುವುದು. ಸಾರ್ವಜನಿಕರು ಹಸಿಕಸ ಮತ್ತು ಒಣಕಸಗಳನ್ನು ವಿಂಗಡಿಸಿ ನೀಡಬೇಕು. ವಾರದಲ್ಲಿ 3 ದಿನ ಪಂಚಾಯಿತಿಯ ವಾಹನಗಳು ಗ್ರಾಮಕ್ಕೆ ಬಂದು ಕಸ ಸಂಗ್ರಹಿಸಲಿವೆ ಎಂದು ತಿಳಿಸಿದರು. ಪ್ರತಿ ವಾರ ನಡೆಯುವ ಸಂತೆ ಮೈದಾನದಲ್ಲಿ ಸ್ವಚ್ಛತಾ ವಾಹನವನ್ನ ನಿಯೋಜಿಸಲಾಗುವುದು. ವ್ಯಾಪಾರಸ್ಥರು ಕಸವನ್ನ ಎಲ್ಲೆಂದರಲ್ಲಿ ಬಿಸಾಡದೆ ಕಡ್ಡಾಯವಾಗಿ ವಾಹನಕ್ಕೆ ಹಾಕುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದ್ದು, ಈ ಬಗ್ಗೆ ನಿಗಾ ವಹಿಸಲು ಸ್ವಸಹಾಯ ಗುಂಪುಗಳು ಹಾಗೂ ಪಂಚಾಯಿತಿ ಸಿಬ್ಬಂದಿಗೆ ಜವಾಬ್ದಾರಿ ನೀಡಲಾಗಿದ್ದು, ನಿಯಮ ಮೀರುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ಬಂದಾಗ ನಾವು BWC ಕಮಿಟಿ ಮತ್ತು ಗ್ರಾಮ ಪಂಚಾಯತಿ ಕಮಿಟಿ ನಿರ್ಧಾರ ತಗೊಂಡು ಅಗತ್ಯತೆ ಬಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚುವರಿಯಾಗಿ ಇನ್ನೊಂದು ಬಕೆಟ್ ಕೊಡ್ತಕ್ಕಂಥ ಅಥವಾ ದೊಡ್ಡ ಪ್ರಮಾಣದ ಬಕೆಟ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಇವಾಗ ಮನೆಗೂ ಕೊಡ್ತಾ ಇದ್ದಾರೆ. ಮನೆಯಲ್ಲಿ ಇದು ಮನೆ ಮನೆಗೂ ಗಂಗೆ ಅನ್ನೋ ರೀತಿಯಲ್ಲಿ ಇದನ್ನು ಮನೆಗೂ ಸ್ವಚ್ಛತೆ ಅನ್ನೋ ಅದರ ಬಗ್ಗೆ ಕಾಪಾಡ್ತಾ ಇದ್ದಾರೆ, ಒಪ್ಕೊಂತೇನೆ. ಉದಾಹರಣೆ, ನಿಮ್ಮ ಸೋಮೇನಹಳ್ಳಿಯೆಲ್ಲ ಸಂತೆ ನಡೀತಾ ಇದೆ. ಇಂಥ ಜಾಗದಲ್ಲಿ ನಿಮ್ಮ ಸುತ್ತಮುತ್ತ, ನಿಮ್ಮ ಪಂಚಾಯತ್ ಸುತ್ತಮುತ್ತಲೇ ಭಾರಿ ಗಲೀಜಿದೆ. ಅದರ ಬಗ್ಗೆ ಸಂತೆ ದಿವಸ ಒಂದು ನಮ್ಮದು ಪ್ಲಾನ್ ಇದೆ. ನಮ್ಮದು ಬೆಳಿಗ್ಗೆ ಅವಧಿಯಲ್ಲಿ ಕಸ ಸಂಗ್ರಹಣೆ ಇರುತ್ತೆ. ಬೆಳಿಗ್ಗೆ ಅವಧಿ ಮುಗಿದ ನಂತರ ಬುಧವಾರ ಏನು ಸಂತೆ ಆಗುತ್ತೆ, ಆ ಬುಧವಾರ ದಿನದಂದು ನಮ್ಮ ಸ್ವಚ್ಛತಾ ವಾಹಿನಿ ಏನಿದೆ ಅದು ಸಂತೆ ಪಕ್ಕದಲ್ಲಿ ನಿಲ್ಲಿಸ್ತೀವಿ. ಅದು ಕೆಲಸ ಮುಗಿದ ನಂತರ ನಮ್ಮ ಪಂಚಾಯತಿ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತೀವಿ. ಸಂತೆ ದಿವಸ ಏನು ಮಾಡ್ತೀವಿ, ಆ ಸಂತೆ ಪಕ್ಕದಲ್ಲೇ ನಿಲ್ಲಿಸಿರ್ತೀವಿ. ಏನು ಸಂತೆ ತ್ಯಾಜ್ಯ ಇರುತ್ತೆ ಅವರು ಕಡ್ಡಾಯವಾಗಿ ನೇರವಾಗಿ ನಮ್ಮ ವಾಹನಕ್ಕೆ ಹಾಕ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಒಂದು ವೇಳೆ ಅದನ್ನು ಅವರು ಫಾಲೋ ಮಾಡದೇ ಇದ್ದ ಪಕ್ಷದಲ್ಲಿ ಅವ್ರಿಗೂ ಕೂಡ ದಂಡ ವಿಧಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಅದಕ್ಕಿಂತ ಮೊದಲಿಗೆ ನಮ್ಮ ಪಂಚಾಯತಿ ವತಿಯಿಂದ ಸ್ವಸಹಾಯ ಸಂಘಗಳು, ನಮ್ಮ ಸದಸ್ಯರು ಮತ್ತು ಪಂಚಾಯತಿ ಸಿಬ್ಬಂದಿ ವತಿಯಿಂದ ಅವರಿಗೆ ಸಾಕಷ್ಟು ಅವೇರ್ನೆಸ್ ಮಾಡ್ತೀವಿ. ಅದಾದ ನಂತರ ದಂಡ ವಿಧಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಬಕೆಟ್ ಕೊಟ್ಟು ಅವ್ರಿಗೆಲ್ಲ ವಿಷಯ ಎಲ್ಲ ತಿಳಿಸ್ತಾ ಇದ್ದೀರಾ. ಬಟ್ ಆದ್ರೂ ಅವರು ಏನೋ ಬೇಜವಾಬ್ದಾರಿ ಮಾಡೋದು, ಚರಂಡಿಗೆ ಹಾಕೋದು, ಮನೆ ಮುಂದೆ ಗುಡ್ಡೆ ಹಾಕೋದು, ಈ ಥರ ಏನೋ ಮಾಡಿದಾಗ ಯಾವ ಥರ ಕ್ರಮ ತಗೊತೀರಾ ಸರ್? ಇದು ಹೊಸದಾಗಿ ಸಿಸ್ಟಮ್ ಆಗಿರೋ ಕಾರಣದಿಂದ ಜನಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅವೇರ್ನೆಸ್ ಅಂತಕ್ಕಂಥದ್ದು IEC ಮಾಡಬೇಕಾಗುತ್ತೆ. IEC ಮಾಡಲಿಕ್ಕೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲೂ ಕೂಡ IEC ಕೋಆರ್ಡಿನೇಟರ್ಸ್ ಇದ್ದಾರೆ. ಜೊತೆಗೆ ನಮ್ಮ ಸ್ವಸಹಾಯ ಸಂಘಗಳಲ್ಲಿ ಸರಿಸುಮಾರು ಎಲ್ಲ 80% ಹೆಣ್ಣುಮಕ್ಕಳು ಕೂಡ ಸ್ವಸಹಾಯ ಸಂಘದಲ್ಲಿ ಕವರ್ ಆಗಿರೋ ಕಾರಣದಿಂದ ಅವ್ರಿಗೆ ಅವೇರ್ನೆಸ್ ಮಾಡಿದ್ರೆ
ಖಂಡಿತವಾಗ್ಲೂ ಸಕ್ಸಸ್ ಆಗೇ ಆಗುತ್ತೆ ಅನ್ನೋ ಭರವಸೆ ನಮಗಿದೆ. ಒಂದು ವೇಳೆ 1 or 2% ಅದನ್ನು ಉಲ್ಲಂಘನೆ ಮಾಡಿದ್ರೆ ದಂಡ ವಿಧಿಸಿದಾಗ ಅವರು ಕೂಡ ಸರಿ ಹೋಗ್ತಕ್ಕಂಥ ಚಾನ್ಸಸ್ ಇದೆ 100%. ನಮ್ಮ CEO ಸರ್ ಕೊಟ್ಟಿರ್ತಕ್ಕಂಥ ಡೈರೆಕ್ಷನನ್ನು ಅವರು ಮಾರ್ಗದರ್ಶನ ಫಾಲೋ ಮಾಡಿದ್ರೆ ಖಂಡಿತ 100% ಸಕ್ಸಸ್ ಆಗೇ ಆಗುತ್ತೆ. ಅದಕ್ಕೆ ಜನಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಸಹಕಾರ ಕೊಡ್ತಕ್ಕಂಥದ್ದು ಪ್ರಾಮುಖ್ಯತೆ ಇದೆ.